ಶ್ರೀಗುರುಭ್ಯೋ ನಮಃ. ಓಮಿತ್ಯೇತದಕ್ಷರಮುದ್ಗೀತಮುಪಾಸೀತ ಪ್ರಾಣೋ ಪಿತಾ ಪ್ರಾಣೋ ಮಾತಾ ಪ್ರಾಣೋ ಭ್ರಾತಾ ಪ್ರಾಣಸ್ವತ ಪ್ರಾಣ ಆಚಾರ್ಯ ಪ್ರಾಣೋ ಬ್ರಾಹ್ಮಣಃ. ವಾಯುಸ್ತುತಿಯ ಪ್ರವಚನ ಮಾಲೆಯಲ್ಲಿ ಈಗ ನಾವು ನೋಡಬೇಕಾದದ್ದು 16ನೇಯ ಭಾಗ. ತ್ರಿವಿಕ್ರಮ ಪಂಡಿತರ ವಾಯುಸ್ತುತಿಯಲ್ಲಿ 14ನೇಯ ಶ್ಲೋಕ. ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರೈತರ್ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭಗವತಿ ಚ ಭಗವನ್ ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಭಗವಂತನೇ ಅಥವಾ ವಾಯುದೇವನೇ, ನೀನೇ ನನಗೆ ತಾಯಿ, ನೀನೇ ತಂದೆ, ಶ್ರೇಷ್ಠನಾದ ಗುರು, ಸೋದರ, ಪ್ರಿಯ, ಆಪ್ತ ಬಂಧು, ಪ್ರಭು ಎಲ್ಲವೂ ನೀನಾಗಿದ್ದೆ. ನೀನು ನಮ್ಮ ಪ್ರಭು ಕೂಡ ಆಗಿದ್ದೆ. ಸರ್ವಾಂತರ್ಯಾಮಿ ಆದವನು ನೀನು. ಮುಪ್ಪಿಲ್ಲದವನು, ನಮ್ಮ ಮರಣ ವ್ಯಾಧಿ ಇದನ್ನೆಲ್ಲ ಪರಿಹರಿಸುವಂಥವನು. ಮತ್ತೆ ಮಾತರಿಶ್ವ ಅನ್ನೋ ಶಬ್ದಕ್ಕೆ ಈ ಋಗಾದಿ 4 ವೇದಗಳು, ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ ಅನ್ನುವ 7 ಪ್ರಮಾಣ ಗ್ರಂಥಗಳಲ್ಲಿ ನೀನು ಪ್ರತಿಪಾದ್ಯನಾಗಿದ್ದೆ. ಅವುಗಳ ಜ್ಞಾನವನ್ನು ನಮ್ಗೆ ಕೊಡುವವನಾಗಿದ್ದೆ. ಅದಕ್ಕೆ ವ್ಯಾಖ್ಯಾನ ಮಾಡಿದವನು ಕೂಡ ಆಗಿದ್ದೆ. ಷಡ್ಗುಣೇಶ್ವರ್ಯ ಸಕಲ ಸದ್ಗುಣ ಪರಿಪೂರ್ಣನಾದವನು ನೀನು. ನಿನಗೆ ನಿನ್ನ ವಿಷಯದಲ್ಲಿ ಮತ್ತೆ ಪರಮಾತ್ಮನ ವಿಷಯದಲ್ಲಿ ನನಗೆ ಒಂದು ಶ್ರೇಷ್ಠವಾದಂತಹ ಭಕ್ತಿ ಬರುವಂತಾಗಲಿ, ಎಂದೂ ಅಳಿಯದಂತಹ ಭಕ್ತಿ ಬರುವಂತಾಗಲಿ. ಇದನ್ನ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ತುಂಬಾ ಸುಂದರವಾದಂತಹ ಶ್ಲೋಕ. ಈ ಶ್ಲೋಕದ ಪುರಸ್ಚರಣದಿಂದ ಪಿತೃ ಮಾತ್ರ ಭಕ್ತಿ, ತಂದೆ ತಾಯಂದಿರಲ್ಲಿ ಭಕ್ತಿ ಮತ್ತು ಜನಾನುರಾಗ ಇವೆಲ್ಲ ಹೆಚ್ಚುತ್ತವೆ. ಜನಪ್ರಿಯನಾಗ್ತಾನೆ ವ್ಯಕ್ತಿ ಅಂತ ಫಲಶ್ರುತಿ ಹೇಳ್ತಾರೆ. ಶ್ಲೋಕದ ಶಬ್ದಾರ್ಥ ಗಮನಿಸೋಣ. ನೀ ನನಗೆ ಮಾತಃ ತಾಯಿ ಅಂತಿರುವವನೇ, ಅಥವಾ ನನ್ನ ತಾಯಿಯಲ್ಲಿ ಅಂತರ್ಯಾಮಿಯೇ. ಪಿತಃ ತಂದೆಯಂತಿರುವವನೇ, ತಂದೆಯಲ್ಲಿ ಅಂತರ್ಯಾಮಿಯೇ. ಅತುಲ ಗುರು, ಶ್ರೇಷ್ಠನಾದ ಗುರುವೇ, ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದವನೇ. ಅತುಲ ಗುರು ಅಂತ ಅಸದಸ್ಯನಾದವನೇ ಗುರುವೇ ಅಂತ ಪ್ರತ್ಯೇಕವಾಗಿ ತಿಳ್ಕೊಳ್ಬಹುದು. ಅತುಲ ಗುರು ಅಂತ ಒಂದೇ ಇಟ್ಕೊಂಡ್ರೆ ಒಳ್ಳೇದು. ಇಲ್ಲೆಲ್ಲ ಗುರು, ತಂದೆ, ತಾಯಿ ಅಂದ್ರೆ ಎಲ್ಲರನ್ನೂ ಹೇಳುವುದರಿಂದ. ಭ್ರಾತಃ ಸಹೋದರನಂತಿರುವವನೇ, ನಮ್ಮ ಅಣ್ಣನೇ, ಅಣ್ಣನಲ್ಲಿ ಅಂತರ್ಯಾಮಿಯಾದವನೇ. ಇಷ್ಟ, ನಮ್ಮ ಇಷ್ಟರಾದವರೇನಿದ್ದಾರೆ ಅವರಲ್ಲಿ ಅಂತರ್ಯಾಮಿಯಾದವನೇ. ಆಪ್ತ ಬಂಧೋ, ನಮ್ಮ ಆಪ್ತ ಬಂಧುಗಳಲ್ಲಿ ಅಂತರ್ಯಾಮಿ ಆದಂಥವನೇ. ಸರ್ವಾಂತರಾತ್ಮನ್, ಇಷ್ಟೇ ಏನು ಕಿಂ ಬಹುನ, ಎಲ್ಲಾ ಕಡೆ ನೀನಿದ್ದೆ, ಅವರೆಲ್ಲರಲ್ಲೂ ಕೂಡ ನೀನು ಅಂತರ್ಯಾಮಿ ಆದವನು. ಅಜರ, ನಿನಗೆ ಮುಪ್ಪಿಲ್ಲದವನು, ನಿನಗೆ ಮುಪ್ಪಿಲ್ಲ. ನಮ್ಮ ಜನನ ಮರಣ ವ್ಯಾಧಿಗಳನ್ನ ಜರೈತಃ, ನೀನು ನಾಶಪಡಿಸುವಂಥವನು. ಮಾತರಿಶ್ವನ್, ಎಲ್ಲ ಶಾಸ್ತ್ರದಲ್ಲಿ ನೀನು ಕುಶಲನಾಗಿದ್ದೆ, ಅದಂತೂ ಅರ್ಥ ಹೇಳುವಾಗಲೇ ಸ್ಪಷ್ಟ ಆಗಿದೆ. ಭಗವನ್, ಷಡ್ಗುಣೇಶ್ವರ್ಯ ಸಂಪನ್ನನಾದವನೇ. ಜ್ಞಾನ ಭಕ್ತಿ ವೈರಾಗ್ಯ ಐಶ್ವರ್ಯಸ್ಯ ಸಮಗ್ರಸ್ಯ, ಐಶ್ವರ್ಯ, ವೀರ್ಯ, ಯಶಸ್ಸು, ಜ್ಞಾನ, ಭಕ್ತಿ, ವೈರಾಗ್ಯ, ಇವು 6ಕ್ಕೆ ಷಡ್ಗುಣಗಳು ಅಂತ ಹೇಳ್ತಾರೆ. 6 ಅಂತನ್ನೋದು ಪೂರ್ಣತೆಗೆ ಸಂಕೇತ. ಷಡ್ಗುಣೇಶ್ವರ್ಯ ಸಂಪನ್ನನಾದವನೇ, ನನಗೆ ನಿನ್ನಲ್ಲಿ, ಮೇ ನನಗೆ, ದೇವ ವಾಯುದೇವನಾದ ಪರಮಾತ್ಮನೇ, ಮೇ ನನಗೆ, ಗೋವಿಂದೇ ನಿನ್ನಲ್ಲಿ, ಭಗವತಿ ಚ ನಿನ್ನಲ್ಲಿ, ಭಗವಂತನಲ್ಲಿ ಮತ್ತು ನಿನ್ನಲ್ಲಿ ಕೂಡ. ಊರ್ಜಿತಾಂ, ನಿತ್ಯ ಹೆಚ್ಚುತ್ತಾ ಇರಬೇಕು, ಎಂದು ಕಡಿಮೆ ಆಗಬಾರದು. ಊರ್ಜಿತಾಂ ನಿರ್ನಿಮಿತ್ತಾಂ, ಯಾವುದೇ ಫಲಕಾಮನೆ ಇಲ್ಲದ. ನಿರ್ವ್ಯಾಜಾಂ, ಯಾವುದೇ ಡಂಭಾಚಾರ ಕಪಟವಿಲ್ಲದ ಭಕ್ತಿಯನ್ನು ಕೊಡು. ನಿಶ್ಚಲಾಂ, ಎಂದು ಅದು ಕುಂಠಿತ ಆಗಬಾರದು. ಸದ್ಗುಣಗಣ ಬೃಹತೀಂ, ಪರಮಾತ್ಮನ ಗುಣಗಳನ್ನು ಕಂಡು ಆ ಗುಣಗಳಲ್ಲಿ ನನಗೆ ಆ ಪರಮಾತ್ಮನಲ್ಲಿ ಭಕ್ತಿ ಹೆಚ್ಚುವಂತಾಗಬೇಕು. ಅಂಥದನ್ನು ಮಾಡು ನನಗೆ.
ಶಾಶ್ವತವಾದ ಭಕ್ತಿಯನ್ನು ಆಶು ಬೇಗನೆ ಕೊಡುವಂತ ಮಾತು. ಯಾಕೆ ಮುಖ್ಯ ಪ್ರಾಣನನ್ನ ತಂದೆ ತಾಯಿ ಹೀಗೆಲ್ಲ ಹೇಳಿದ್ದಾರೆ ಅಂದ್ರೆ, ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹಾಗೊಂದು ಪ್ರಕರಣನೇ ಇದೆ. 7ನೇ ಅಧ್ಯಾಯದಲ್ಲಿ ಸನತ್ ಕುಮಾರರ ಬಳಿಗೆ ನಾರದರು ಬಂದು ಅಧ್ಯಯನ ಮಾಡುವಂತಹ ಒಂದು ಭಾಗ ಇದೆ. ಆ ಭಾಗದಲ್ಲಿ ಕೊನೆಗೆ ಬರುವಂತಹ ಒಂದು ಮಾತಿದೆ. ಅದನ್ನೇ ನಾನು ಇವತ್ತು ಮಂಗಲಾಚರಣದಲ್ಲಿ ಹೇಳಿದೆ. ಪ್ರಾಣೋಹ ಪಿತಾ, ಪ್ರಾಣೋ ಮಾತಾ, ಅವನೇ ತಾಯಿ, ಅವನೇ ತಂದೆ, ಪ್ರಾಣೋ ಭ್ರಾತ, ಅವನೇ ಅಣ್ಣ, ಅವನೇ ತಂಗಿ ಕೂಡ. ಅದಿಲ್ಲಿ ಬರಲಿಲ್ಲ ಈ ಶ್ಲೋಕದಲ್ಲಿ. ಪ್ರಾಣ ಆಚಾರ್ಯ ಅತುಲ ಗುರು ಅಂತ ಬಂತು. ಪ್ರಾಣೋ ಬ್ರಾಹ್ಮಣ, ಭಗವನ್ ಇತ್ಯಾದಿ ಶಬ್ದಗಳಿಂದ ಅಥವಾ ಮಾತರಿಶ್ವನ್ ಅನ್ನೋ ಶಬ್ದದಿಂದ ಬ್ರಾಹ್ಮಣ ಅನ್ನೋದನ್ನು ಹೇಳ್ತಾರೆ. ಬ್ರಾಹ್ಮಣ ಅಂತಂದ್ರೆ ಯಾರು ಬ್ರಹ್ಮ ಅಂದ್ರೆ ಶಾಸ್ತ್ರ ವೇದ, ಅದನ್ನ ಕುರಿತು ಯಾರು ತನ್ನ ಪ್ರವೃತ್ತಿಯನ್ನು ತೋರಿಸ್ತಾನೆ ಅವನಿಗೆ ಬ್ರಾಹ್ಮಣ ಅಂತಾರೆ. ಮಾತರಿಶ್ವನ್ ಅಂದ್ರೂ ಅದೇನೆ. 7 ತಾಯಿಗಳು ಅಂದ್ರೆ ಈ ವೇದಗಳಿಗೆ ಈ ಶಾಸ್ತ್ರಗಳಿಗೆ ಅಭಿಮಾನಿಗಳಾದಂತಹ 7 ದೇವತೆಗಳು. ಅವರಲ್ಲಿ ನೀನು ವ್ಯಾಖ್ಯಾತವಾಗಿ ಅವುಗಳನ್ನೆಲ್ಲ ವಿಮರ್ಶೆ ಮಾಡಿ ಜನರಿಗೆ ತಿಳಿಸಿಕೊಟ್ಟವ್ ನೀನು. ಅದಕ್ಕಾಗಿ ನೀನನ್ನು ಬ್ರಾಹ್ಮಣ ಅಂತ ಹೇಳ್ತಾರೆ. ಹೀಗೆ ಬ್ರಾಹ್ಮಣ ಅನ್ನೋದರ ಅರ್ಥವನ್ನು ಮಾತರಿಶ್ವನ್ ಅನ್ನುವುದು ಹೇಳಿದರೆ, ಅತುಲ ಗುರು ಅನ್ನೋದನ್ನ ಪ್ರಾಣ ಆಚಾರ್ಯ ಅನ್ನೋದ್ರ ಜೊತೆಗೆ ನಾವು ಸಮೀಕರಿಸಿ ನೋಡಬಹುದು. ಇದು ಆ ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವಂತಹ ಒಂದು ಮಾತು. ಅದಲ್ಲದೆ ಒಂದು ಮುಂದಿನ ಒಂದು ಭಾಗವೂ ಅಲ್ಲಿದೆ. ಪ್ರಾಣೋ ಹ್ಯೇವ ಏತಾನಿ ಸರ್ವಾಣಿ ಭವಂತಿ ಸವಾ ಏಷ ಏವಂ ಪಶ್ಯನ್ ಏವಂ ಮನ್ವಾನಃ ಏವಂ ವಿಜಾನನ್ನತಿವಾದಿ ಭವತಿ ತಂ ಚೇದ್ ಭ್ರೂಯುರತಿವಾದ್ಯಸೀತಿ ಅತಿವಾದ್ಯಸ್ಮೀತ್ಯೇವ ಬ್ರೂಯಾತ್ ನ ಅಪಹ್ನುವೀತ. ಇದು ಕೂಡ ಛಾಂದೋಗ್ಯ ಉಪನಿಷತ್ತಿನ ಅದೇ 7ನೇ ಅಧ್ಯಾಯದಲ್ಲೇ ಬರುವಂತಹ ಒಂದು ಮಾತು. ತಂದೆ ತಾಯಂದ್ರು ಮೊದಲಾದವರೆಲ್ಲ ಈ ಮುಖ್ಯ ಪ್ರಾಣನ ಪರಮಾತ್ಮನ ಅಧೀನರಾಗಿರ್ತಾರೆ. ಈ ಪ್ರಾಣನ ಮಹಿಮೆಯನ್ನ ಕೇಳಿ ಮನನ ಮಾಡಿ ಯಾರು ಸಾಕ್ಷಾತ್ಕರಿಸಿಕೊಂಡಿರ್ತಾನೆ ಅವನು ಒಳ್ಳೆ ಬೋಧಕ ಆಗ್ತಾನಂತೆ. ಜನರಿಗೆ ವಿಷಯಗಳನ್ನ ಮನದಟ್ಟಾಗುವಂತೆ ಹೇಳುವ ಶಕ್ತಿ ಉಳ್ಳವನಾಗಿರ್ತಾನೆ ಆ ವ್ಯಕ್ತಿ. ಅವನನ್ನ ಯಾರಾದರೂ ಒಂದು ಯಾವುದಾದ್ರೂ ಸನ್ಮಾನದ ಪ್ರಸಂಗದಲ್ಲಿಯೋ ಅಥವಾ ಅವನನ್ನ ಸ್ತುತಿಸುವಂತಹ ಪ್ರಸಂಗ ಬಂದಾಗ ನೀನು ಅತಿವಾದಿಯಾಗಿದ್ದೆ ಅಂದ್ರೆ ಉತ್ಕೃಷ್ಟ ಬೋಧಕನಾಗಿದ್ದಿ ಅಂತ ಯಾರಾದರೂ ಅವನನ್ನ ಪ್ರಶಂಸಿಸಿದ್ರೆ, ಸಾಮಾನ್ಯವಾಗಿ ನಮ್ಮಂಥ ದೊಡ್ಡ ಯಾರೋ ಒಬ್ಬರನ್ನ ಮತ್ತೊಬ್ರು ಯಾರಾದ್ರೂ ಪ್ರಶಂಸಿಸಿದ್ರೆ ಆಗ ನಾವು ವಿನಯದಿಂದ ನೀವು ಹೇಳುವಂತ ಗುಣಗಳೇನಿಲ್ಲ ನಮ್ಮಲ್ಲಿ ಅಂತ ಸ್ವಲ್ಪ ಸಂಕೋಚ ತೋರಿಸ್ತೇವೆ ನಾವು. ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತ ವಿಷಯವೇ. ನೀನು ಅತ್ಯುತ್ಕೃಷ್ಟ ಬೋಧಕನಾಗಿದ್ದಿ, ಶ್ರೇಷ್ಠ ವಕ್ತಾ ಆಗಿದ್ದಿ ಅಂತ ಯಾರು ಹೇಳಿದಾಗ ಈ ಪ್ರಾಣನ ಪ್ರಸಂಗಕ್ಕೆ ಸಂಬಂಧಪಟ್ಟಂತೆ ಹಾಗೇನಿಲ್ಲ, ನಾನು ಒಳ್ಳೆ ಪಂಡಿತ ಏನಲ್ಲ, ಒಳ್ಳೆ ಪ್ರವಚನಕಾರ ಏನಲ್ಲ ಅಂತ ಹೇಳಬಾರ್ದಂತೆ. ಯಾಕೆ? ಪ್ರಾಣತತ್ವವನ್ನು ಅವ್ರು ಬೋಧನೆ ಮಾಡಿರ್ತಾನೆ, ಅವನಿಗೆ ಈ ಭಯ ಇಲ್ಲ. ನಾ ಅಪಕ್ನುವೀತ ಅತಿವಾದ್ಯಸ್ಮಿ, ಹೌದು ನಾನು ಒಳ್ಳೆ ಬೋಧಕನಾಗಿದ್ದೇನೆ ಅಂತ ಹೀಗನ್ಬೇಕು. ದುರಹಂಕಾರದಿಂದ ಹೇಳಬಾರ್ದು. ಅದನ್ನ ದುರಹಂಕಾರದಿಂದ ಹೇಳಿಬಿಟ್ರೆ ಅದು ಒಂದು ವಂಚನೆ ಆದಿತ್ತು. ಏನ್ ಮಾಡ್ಬೇಕಾಗಾದ್ರೆ, ಹೌದು ನೀವೆಲ್ಲ ಹೇಳಿದ ಗುಣಗಳು ಇರುವುದು ಹೌದು ಅಂತ ನೇರವಾಗಿ ನಾವು ಮಾತಿನಿಂದ ಹೇಳೋದು ಯೋಗ್ಯ ಅಲ್ಲ. ನೀವು ಒಳ್ಳೆ ಪಂಡಿತರಿದ್ದೀರಿ, ಒಳ್ಳೆ ವಕ್ತಾ ಇದ್ದೀರಿ ಅಂತ ಯಾರಾದ್ರೂ ಹೇಳಿದ್ರೆ, ಹೌದು ದೇವ್ರ ದಯೆ, ದೇವ್ರು ನಡೆಸಿದ್ದಾನೆ, ಹೀಗೊಂದು ಸೌಜನ್ಯ ತೋರಿಸ್ಬೇಕು. ಆ ವಿಷಯವನ್ನ ನಾನು ಪಂಡಿತ, ವಿಮರ್ಶಕ, ಭಕ್ತ ಅಂತ ಅಲ್ಲಗಳಿಬಾರ್ದು. ದೇವರ ದಯೆ, ದೇವ್ರು ನಡೆಸಿದ್ದಾನೆ ಅಂತ ಇಷ್ಟು ಹೇಳಬೇಕು. ಹೀಗೆ ಸುಮ್ಮನೆ ನಂದೊಂದು ವ್ಯಾಖ್ಯಾನ. ಅತಿವಾದಿ ಅಂತಂದ್ರೆ ಸರ್ವಸ್ಮಾತ್ ಅತೀತಂ ಉತ್ತಮಂ ವದತಿ ಇತಿ ಅತಿವಾದಿ. ಎಲ್ಲರಿಗಿಂತ ಶ್ರೇಷ್ಠನಾದ ಪ್ರಾಣನ ಬಗ್ಗೆ ಮತ್ತೆ ಪರಮಾತ್ಮನ ಬಗ್ಗೆ ಯಾರು ಬೋಧನೆ ಮಾಡ್ತಾನೆ ಅವನನ್ನೇ ಅತಿವಾದಿ ಅಂತ ಹೇಳ್ತಾರೆ. ಅತಿವಾದಿ ಪ್ರಾಣವಾದಿ ವಿಷ್ಣುವಾದಿ ವಿಶೇಷತಃ ಸಸತ್ಯೋ ಭಗವಾನ್ ವಿಷ್ಣು ಎಂದಿರ್ದೋಷೋ ನಿಯಾಮಕ.
ಈ ಪ್ರಾಣ ತತ್ವದ ಬಗ್ಗೆ ಉಪದೇಶ ಮಾಡುವವನು ಅತಿವಾದಿ ಅಂತ ಕರ್ಸ್ಕೊತಾನೆ. ವಿಷ್ಣುವನ್ನು ಬೋಧನೆ ಮಾಡುವವನು ಇನ್ನೂ ಹೆಚ್ಚಿನ ಅತಿವಾದಿ ಆಗ್ತಾನೆ ಅಂತ ಛಾಂದೋಗ್ಯ ಉಪನಿಷತ್ನ ಹೇಳ್ತಾರೆ. ಅದಕ್ಕಾಗಿ ಮುಖ್ಯ ಪ್ರಾಣನನ್ನ ತಾಯಿ ತಂದೆ ಅಂತ ಹೀಗೆಲ್ಲ ನಾವು ಭಾವಿಸುವುದು, ಅವನನ್ನು ಸ್ತುತಿಸುವುದು ಈ ಒಂದು ತಾತ್ಪರ್ಯವನ್ನು ಒಳಗೊಂಡದ್ದು ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಅಲ್ಲಿಗೆ ಈ ಪ್ರಚಲಿತ ಶ್ಲೋಕ ಸಮಾಪ್ತವಾಗಿದೆ.